ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನುಗ್ಗೆ ಸೊಪ್ಪಿನ ನೀರ್ ಕುಡಿದು ಒಂದ್ ಸೂಪರ್ ಡೂಪರ್ ಆಗಿರೋ ಹೇರ್ ಮಾಸ್ಕ್ ರೆಡಿ ಮಾಡ್ತಾ ಇದ್ದೆ. ಅದನ್ನ ನಿಮ್ಗೂ ಹೇಳ್ತೀನಿ ಬನ್ನಿ. ಮೊದಲು ಒಂದ್ ಗ್ಲಾಸ್ ನೀರ್ಗೆ 2 ಸ್ಪೂನ್ ಅಗಸೆ ಬೀಜ ಹಾಕೊಂಡು ಒಂದ್ 7 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ಜೆಲ್ ರೆಡಿ ಮಾಡ್ಕೋಬೇಕು. ಆಮೇಲೆ ಅದೇ ಪಾತ್ರೆಯಲ್ಲಿ ನೀರ್ ಕಾಯಕ್ಕಿಟ್ಟು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಬೆರೆಸ್ಕೊತಾ ಬರ್ಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ ಅವಾಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದ ಅಗಸೆ ಬೀಜದ ಜೆಲ್ ನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲ್ಸ್ಕೊಂಡಾದ್ಮೇಲೆ ಈ ತರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಮೇಲೆ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತೆ ಆಲಿವ್ ಆಯಿಲ್ ನ ಒಂದ್ ಸ್ಪೂನ್ ಹಾಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಇವಾಗ ಇದನ್ನ ಕೂದಲು ಬುಡದಿಂದ ಹಿಡಿದು ತುದಿವರೆಗೂ ಅಪ್ಲೈ ಮಾಡ್ಕೊಂಡು 1 ರಿಂದ 1.5 ಗಂಟೆ ಟೈಮ್ ಹಂಗೆ ಬಿಟ್ಟು ಆಮೇಲೆ ತಣ್ಣೀರಿಂದ ಹೇರ್ ವಾಶ್ ಮಾಡ್ಕೊಂಡ್ರೆ ಆಯ್ತು. ಇನ್ನ ಇದರಿಂದ ಏನೇನೆಲ್ಲ ಯೂಸಸ್ ಅಂದ್ರೆ ರಫಿರೋ ಕೂದಲನ್ನ ಸಾಫ್ಟ್ ಅಂಡ್ ಸ್ಮೂತ್ ಮಾಡುತ್ತೆ. ಕೂದಲು ಜಾಸ್ತಿ ಸಿಕ್ಕಾಗ್ತಿದ್ರೆ ಇದನ್ನ ಹಚ್ಚೋದ್ರಿಂದ ಸಿಕ್ಕಟ್ಟೋದ್ ನಿಲ್ಲುತ್ತೆ. ಮೇನ್ ಆಗಿ ನಿಮ್ ಕೂದಲು ತುಂಬಾ ಶೈನಿಂಗ್ ಆಗಿ ಕಾಣುತ್ತೆ. ಅದ್ರ ಜೊತೆಗೆ ಹಂಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗುತ್ತೆ. ಇನ್ನ ತಿಂಡಿಗೆ ಯಾವಾಗ್ಲೂ ಬಾತು ಚಿತ್ರಾನ್ನ ಚಪಾತಿ ಅಂತ ತಿಂದು ಬೋರ್ ಆಗಿತ್ತು ಅಂತ ಇವತ್ತು ಹೊಸದಾಗಿ ಏನಾದ್ರು ಮಾಡ್ಕೊಳ್ಳೋದ ಅಂತ ಅನ್ಕೊಂಡೆ. ಕೊನೆಗೆ ಓಟ್ಸ್ ಸ್ಮೂದಿ ಮಾಡ್ಕೊಳ್ಳೋದ ಅಂತ ಡಿಸೈಡ್ ಮಾಡಿ ಜಾರ್ ತಗೊಂಡು ಅದಕ್ಕೆ ಅರ್ಧ ಕಪ್ ಓಟ್ಸ್, 1 ಲೋಟ ಹಾಲು, 4 ರಿಂದ 5 ಬಾದಾಮಿ, 2-3 ಖರ್ಜೂರ, 5-6 ದ್ರಾಕ್ಷಿ, 2 ಗೋಡಂಬಿ, ಕೊನೆದಾಗಿ 1 ಪಚ್ಚಬಾಳೆಹಣ್ಣು ಮತ್ತೆ 1 ಸ್ಪೂನ್ ಜೇನುತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ 1 ಲೋಟಕ್ಕೆ ಸರ್ವ್ ಮಾಡ್ಕೊಂಡು ಗಾರ್ನಿಶಿಂಗ್ ಗೆ ಅಂತ 2 ಪಿಸ್ತಾ ಕಟ್ ಮಾಡಾಕೊಂಡ್ರೆ ಹೆಲ್ದಿ ಅಂಡ್ ಟೇಸ್ಟಿ ಓಟ್ಸ್ ಸ್ಮೂದಿ ಸವಿಯಲು ಸಿದ್ಧ. ಯಾವಾಗ್ಲೂ ಅದೇ ತರ ತಿಂಡಿಗಳು ತಿಂದು ಬೋರ್ ಆದಾಗ ಈ ತರ ಕ್ವಿಕ್ ಆಗಿ ಒಂದು ಸ್ಮೂದಿ ಮಾಡ್ಕೊಂಡು ಕುಡಿದ್ರೆ ಟೇಸ್ಟ್ ಸಕ್ಕದಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಅದಾದ್ಮೇಲೆ ನಮ್ಮನೆ ಗಿಡದಲ್ಲಿ ಬಿಟ್ಟಿದ್ ಮೊದಲನೇ ಪರಂಗಿಹಣ್ಣು ತಿಂದೆ. ಹಣ್ಣಂತೂ ಸಕ್ಕದಾಗಿತ್ತು. ಅದಾದ್ಮೇಲೆ ತಲೆಗೆ ಹಾಕೊಳ್ಳೋ ಎಣ್ಣೆ ಖಾಲಿ ಆಗಿತ್ತು ಅಂತ ಕಾಯಿಸ್ತಾ ಇದ್ದೆ. ಈ ಸರಿ ಎಕ್ಸ್ಟ್ರಾ ಅಂದ್ರೆ ರೋಸ್ಮೆರಿ ಲೀವ್ಸ್ ಒಂದು ಆಡ್ ಮಾಡಿದೀನಿ. ಅದಾದ್ಮೇಲೆ ಕೆಲಸ ಎಲ್ಲ ಮುಗಿತು ಅಂತ ಓದಕ್ ಕುತ್ಕೊಂಡೆ. ಓದಿದಾದ್ಮೇಲೆ ತಲೆಗೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಊಟಕ್ಕೆ ಏನ್ ಮಾಡ್ಕೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಫ್ರಿಡ್ಜ್ ಅಲ್ಲಿ ಪನ್ನೀರ್ ಕಾಣಿಸ್ತು. ಸರಿ ಪನ್ನೀರ್ ಇದೆಯಲ್ಲ ಅಂತ ಪನ್ನೀರ್ ರೋಲ್ ಮಾಡ್ಕೊಳ್ಳೋದ ಅಂತ ಅನ್ಕೊಂಡೆ. ಫಾರ್ ಎ ಚೇಂಜ್ ಇವತ್ತು ರೋಲ್ ನ ಪರೋಟ ಇಂದ ಮಾಡಿರ್ಲಿಲ್ಲ, ಚಪಾತಿಯಿಂದ ಮಾಡಿದ್ದೆ. ಯಾವಾಗ್ಲೂ ಮಾಡೋ ತರ ರೋಲ್ ಮಾಡಿರ್ಲಿಲ್ಲ. ಇವತ್ತು ಒಂದು ಬೇರೆ ತರನೇ ಗ್ರೇವಿ ರೆಡಿ ಮಾಡ್ಕೊಂಡು ಅದನ್ನ ಇದಕ್ಕೆ ಹಾಕೊಂಡಿದ್ದೆ. ತಿನ್ಬಿಟ್ಟು ನನ್ಗೆ ನಂಬಕ್ ಆಗ್ತಿಲ್ಲ ಇಷ್ಟು ಸಕ್ಕತ್ತಾಗಿ ಬಂದಿದ್ಯಾ ಅಂತ. ರೆಸಿಪಿ ಕ್ಯಾಪ್ಚರ್ ಮಾಡ್ಕೊಳ್ಳೋದ ಅನ್ಕೊಂಡೆ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವಾ, ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಯಾಕೆ ಸುಮ್ನೆ ಅಂತ ಸುಮ್ನಾದೆ. ನೋಡಿದ್ರೆ ಟೇಸ್ಟ್ ಇಷ್ಟೊಂದು ಸಕ್ಕತ್ತಾಗಿ ಬಂದೈತೆ. ರೆಸಿಪಿ ಬೇಕಿದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿ ಶೇರ್ ಮಾಡ್ತೀನಿ. ಸೂಪರ್ ಎಮ್ಮಿಸ್ಟ್. ಅದಾದ್ಮೇಲೆ ದ ಗರ್ಲ್ ಫ್ರೆಂಡ್ ಮೂವಿ ನೋಡಿದೆ. ಮೂವಿ ತುಂಬಾ ಮೀನಿಂಗ್ ಫುಲ್ ಆಗಿ ಎಷ್ಟೋ ಹುಡುಗಿರ್ ಲೈಫ್ ಗೆ ರಿಲೇಟೆಡ್ ಅಂತ ಅನ್ನಿಸ್ತು. ಉಗೆ ಮಾದೇವ, ಉಗೆ ಮಾದಪ್ಪ, ಮಾದಪ್ಪ ಪ್ರಸಾದ. ಇನ್ನ ಈ ಕ್ಲಿಪ್ ಬಂದು ಹಿಂದಿನ ದಿನದ್ದು. ನಮ್ಮ ಮಮ್ಮಿ ಮಾದೇಶ್ವರನ್ ಬೆಟ್ಟಕ್ಕೆ ಔಟ್ ಬಂದಿದ್ರು. ಬಂದವರೇ ಈ ತರ ಕೂಳೆ ಕೊಡ್ತಿದ್ರು. ಇವತ್ತಿಗೆ ಇಷ್ಟ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.